ಇವತ್ತು ಉಪನಿರ್ದೇಶಕರ ಕಾರ್ಯಾಲಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾವೇರಿಯವರು ನಡೆಸಿರ್ತಕ್ಕಂಥ ಪೂರ್ವಭಾವಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಥಮ ಭಾಷೆ ಕನ್ನಡದ ಕೀ ಉತ್ತರವನ್ನು ತಂದಿದ್ದೀನಿ. ಸೊ ತಾವುಗಳು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನೀವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಇಲ್ಲಿಯವರೆಗೆ ಕನ್ನಡದಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಸೊ ದಯಮಾಡಿ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ಪ್ರಥಮ ಭಾಷೆ ಕನ್ನಡದಲ್ಲಿ ಹಾವೇರಿ ಜಿಲ್ಲೆಯ ಪೂರ್ವಭಾವಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡೋಣ. ಪ್ರಶ್ನೆ 1, ರಾಹಿಲ್ ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದು ಹಾಸಿಗೆ ಮತ್ತು ಆಹಾರ ಪೊಟ್ಟಣ, ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ, ನೀರು ಮತ್ತು ಆಹಾರ ಪೊಟ್ಟಣ, ಬಂದೂಕು ಮತ್ತು ಗುಂಡುಗಳಿದ್ದ ಪೆಟ್ಟಿಗೆ. ಸರಿ ಉತ್ತರ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ. ಪ್ರಶ್ನೆ 2, ಗಾಯ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ ಎಂದು ಗೊನಗಿಕೊಂಡವರು ವಿಮಾನದ ಪೈಲಟ್, ಮುದುಕಿಯ ಸೊಸೆ, ಮುದುಕಿ, ರಾಹಿಲ್. ಸರಿ ಉತ್ತರ ಇತ್ತು ಮುದುಕಿ. ಪ್ರಶ್ನೆ 3, ಕವಿ ಪೂತಿನ ಅವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯ, ಪುರೋಹಿತ ತಿರುನಾರಾಯಣಂಗಾರ್ಯ ನರಸಿಂಹಾಚಾರ್ಯ, ಪುರೋಹಿತ ತಿರುನಾರಾಯಣಯ್ಯ ನರಸಿಂಹಾಚಾರ್ಯ, ಪುರೋಹಿತ ತಿರುನಾರಾಯಣಂಗಾರ್ಯ ನರಸಿಂಹಾಚಾರ್ಯ. ಸೊ ಸರಿಯಾದ ಉತ್ತರ ಇತ್ತು ಆಯ್ಕೆ ಬಿ, ಪುರೋಹಿತ ತಿರುನಾರಾಯಣಂಗಾರ್ಯ ನರಸಿಂಹಾಚಾರ್ಯ. ಪ್ರಶ್ನೆ 4, ಶಬರಿಯು ವಾಸವಿದ್ದ ಆಶ್ರಮ ಯಾವುದು? ಸೊ ಶಬರಿಯು ವಿಶ್ವಾಮಿತ್ರ ಋಷಿಯ ಆಶ್ರಮ, ಚಿತ್ರಕೂಟ ಆಶ್ರಮ, ವಾಲ್ಮೀಕಿ ಆಶ್ರಮ, ಮತಂಗ ಋಷಿಯ ಆಶ್ರಮ. ಸರಿ ಉತ್ತರ ಇತ್ತು ಮತಂಗ ಋಷಿಯ ಆಶ್ರಮ. ಪ್ರಶ್ನೆ 5, ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ? ಚಿತ್ರದುರ್ಗದ ವಾಣಿ ವಿಲಾಸ್ ಜಲವಿದ್ಯುತ್, ಮಾರಿಕಣಿವೆಯ ಜಲವಿದ್ಯುತ್, ಶಿವನ ಸಮುದ್ರದ ಕಾವೇರಿ ನದಿಯ ಜಲವಿದ್ಯುತ್, KRS ಕಾವೇರಿ ನದಿಯ ಜಲವಿದ್ಯುತ್. 5ರ ಸರಿ ಉತ್ತರ ಶಿವನ ಸಮುದ್ರದ ಕಾವೇರಿ ನದಿಯ ಜಲವಿದ್ಯುತ್. 5 ಆಯ್ಕೆ ಸಿ ಸರಿ ಉತ್ತರ ಇತ್ತು. 6, ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬದ ನೆನಪಿಗಾಗಿ ಆಚರಿಸಲಾಗುತ್ತಿರುವ ದಿನಾಚರಣೆ? ಮಕ್ಕಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ವೈದ್ಯರ ದಿನಾಚರಣೆ, ಇಂಜಿನಿಯರ್ಸ್ ದಿನಾಚರಣೆ. ಸರಿ ಉತ್ತರ ಇತ್ತು ಇಂಜಿನಿಯರ್ಸ್ ದಿನಾಚರಣೆ. ಪ್ರಶ್ನೆ 7, ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು? ಸಿದ್ದಲಿಂಗಯ್ಯ, ಫಗು ಹಳಕಟ್ಟಿ, ದೇವನೂರು ಮಹದೇವ, ಅಶೋಕ್ ಪೈ. ಸರಿ ಉತ್ತರ ಇತ್ತು ಫಗು ಹಳಕಟ್ಟಿ. ಪ್ರಶ್ನೆ 8, ಫಗು ಹಳಕಟ್ಟಿ ಅವರ ವೃತ್ತಿ? ಮನೋವೈದ್ಯರು, ಇಂಜಿನಿಯರು, ಶಿಕ್ಷಕರು, ವಕೀಲರು. 8ರ ಸರಿ ಉತ್ತರ ಇತ್ತು ಮನೋವೈದ್ಯರು. ಪ್ರಶ್ನೆ 9, ಶಾನುಭೋಗರ ಬ್ರಹ್ಮಾಸ್ತ್ರ? ಕೋಲು, ಛತ್ರಿ, ಭಗವದ್ಗೀತೆ, ಖಿರ್ದಿ ಪುಸ್ತಕ. ಸರಿ ಉತ್ತರ ಬಂದ್ಬಿಟ್ಟು ಖಿರ್ದಿ ಪುಸ್ತಕ. 10, ಶಾನುಭೋಗರು ಇರಸಾಲಿಗಾಗಿ ಹೋಗಿದ್ದು? ಚಿಕ್ಕನಾಯಕನಹಳ್ಳಿ, ದಾರದಹಳ್ಳಿ, ತಿಪ್ಪೇನಹಳ್ಳಿ, ಅಕ್ಕಿ ಹೆಬ್ಬಾಳು. ಸೊ ಪ್ರಶ್ನೆ 10 ಸರಿ ಉತ್ತರ ಇತ್ತು ಚಿಕ್ಕನಾಯಕನಹಳ್ಳಿ. ಪ್ರಶ್ನೆ 11, ವೃಕ್ಷಸಾಕ್ಷಿ ಪದ್ಯದ ಆಕರ ಕೃತಿ? ಜೈಮಿನಿ ಭಾರತ, ದುಷ್ಟಬುದ್ಧಿ ಧರ್ಮಬುದ್ಧಿಯರ ಕತೆ, ಕರ್ನಾಟಕ ಪಂಚತಂತ್ರ, ಕರ್ನಾಟಕ ಭಾರತ ಕಥಾಮಂಜರಿ. ಸರಿಯಾದ ಉತ್ತರ ಇತ್ತು ಕರ್ನಾಟಕ ಪಂಚತಂತ್ರ. ಪ್ರಶ್ನೆ 12, ದುಷ್ಟಬುದ್ಧಿಯು ತನ್ನ ತಂದೆಯನ್ನ ಅಡಗಿಸಿದ್ದು? ವಟವೃಕ್ಷದ ಬಳಿಯ ತಗ್ಗಿನಲ್ಲಿ, ವಟವೃಕ್ಷದ ಪೊಟರೆಯ ಒಳಗೆ, ಧರ್ಮಬುದ್ಧಿಯ ಮನೆಯಲ್ಲಿ, ದಟ್ಟವಾದ ಕಾಡಿನ ಮರದ ಮೇಲೆ. ಸೊ 12ರ ಸರಿಯಾದ ಉತ್ತರವಿತ್ತು ವಟವೃಕ್ಷದ ಪೊಟರೆಯ ಒಳಗೆ. ಪ್ರಶ್ನೆ 13, ಮುಂಗಾರಿನ ಮಳೆಯಾಗಬೇಕಾದದ್ದು? ಕಲುಷಿತಗೊಂಡಿರುವ ನದಿ ಜಲಗಳಿಗೆ, ಬರಡಾಗಿರುವ ಕಾಡು ಮೇಡುಗಳಿಗೆ, ಮನುಜರ ನಡುವಿನ ಅಡ್ಡಗೋಡೆಗಳಿಗೆ, ಭಯ ಸಂಶಯ ಕಂದಿನ ಜನರಿಗೆ. 13ರ ಸರಿ ಉತ್ತರ ಇತ್ತು ಕಲುಷಿತಗೊಂಡಿರುವ ನದಿ ಜಲಗಳಿಗೆ. ಪ್ರಶ್ನೆ 14, ಭಯ ಸಂಶಯದೋಳು ಕಂದಿದ ಕಣ್ಣೋಳು? ವಸಂತವಾಗುತ್ತ ಮುಟ್ಟೋಣ, ಹೊಸ ಭರವಸೆಗಳ ಕಟ್ಟೋಣ, ನಾಳಿನ ಕನಸನ್ನು ಬಿತ್ತೋಣ, ಪ್ರೀತಿಯ ಹಣತೆಯ ಹಚ್ಚೋಣ. ಸರಿ ಉತ್ತರ ಇತ್ತು ನಾಳಿನ ಕನಸನ್ನು ಬಿತ್ತೋಣ. ಪ್ರಶ್ನೆ 15, ದ.ರಾ. ಬೇಂದ್ರೆ ಅವರ ಕಾಲ? 1896, 1926, 1936, 1986. ಸರಿ ಉತ್ತರ 1896 ಕ್ರಿಸ್ತಶಕ ಕವಿ ದ.ರಾ. ಬೇಂದ್ರೆಯವರ ಕಾಲ. ಪ್ರಶ್ನೆ 16, ಹಕ್ಕಿಯ ಕಣ್ಣುಗಳು ಅಂತ ಕೇಳಿದ್ದಾರೆ? ಶುಕ್ರಮಂಗಳ, ಆಕಾಶಭೂಮಿ, ಸೂರ್ಯಚಂದ್ರರು, ನಕ್ಷತ್ರ ಗ್ರಹಗಳು. ಸೊ 16ರ ಸರಿ ಉತ್ತರ ಇತ್ತು ಸೂರ್ಯಚಂದ್ರರು. ಪ್ರಶ್ನೆ 17, ಹಲಗಲಿ ಲಾವಣಿಗೆ ಕಾರಣವಾದ ಘಟನೆ? ಹಲಗಲಿ ಗ್ರಾಮ ಲೂಟಿ ಮಾಡಿದ ಘಟನೆ, ಹೆಬ್ಲಕ್ಕನ ಕೊಂದ ಪ್ರಸಂಗ,
ನಿಶಸ್ತ್ರೀಕರಣ ಆದೇಶ, ಹಲಗಲಿ ಬಂಟರ ಹತಾರ ಕದನ. ಸರಿ ಉತ್ತರ ಇತ್ತು ಹಲಗಲಿ ಬಂಟರ ಹತಾರ ಕದನ. ಪ್ರಶ್ನೆ 18 ಲಾವಣಿಕಾರನು ಹಾಡಿದ್ದು ಕುರ್ತಕೋಟಿ ಸಂಗಮೇಶನ ದಯೆಯಿಂದ, ಕುರ್ತಕೋಟಿ ಮಾದೇಶನ ದಯೆಯಿಂದ, ಕುರ್ತಕೋಟಿ ಕಲ್ಮೇಶನ ದಯೆಯಿಂದ, ಕುರ್ತಕೋಟಿ ಕಾಂತೇಶನ ದಯೆಯಿಂದ. ಸೊ 18ರ ಸರಿ ಉತ್ತರ ಕುರ್ತಕೋಟಿ ಕಲ್ಮೇಶನ ದಯೆಯಿಂದ ಲಾವಣಿಕಾರರು ಹಾಡಿದ್ದರು. ಪ್ರಶ್ನೆ 19 ಕೃಷ್ಣನು ಕರ್ಣನಿಗೆ ರಾಜನನ್ನಾಗಿ ಮಾಡುವೆನೆಂದು ತಿಳಿಸಿದ್ದು ಮಗಧದ, ಹಸ್ತಿನಾಪುರದ, ವಾರಣಾವತದ, ಛತ್ರಾವತಿಯ. ಸೊ 19 ಬಿ ಹಸ್ತಿನಾಪುರದ ಸರಿ ಉತ್ತರ. 20 ಫಲುಗುಣ ಎಂದರೆ ಕರ್ಣ, ಅರ್ಜುನ, ದುರ್ಯೋಧನ, ಭೀಮ. ಸೊ 20ರ ಸರಿ ಉತ್ತರ ಇತ್ತು ಫಲುಗುಣ ಅಂದರೆ ಅರ್ಜುನ. 21 ಕವಿ ಕುವೆಂಪು ಅವರಿಗೆ ಮಕಮಲ್ಲಿನ ಹೊಸ ಪರಿಚಯ ಜಮಖಾನೆಯ ರೀತಿ ಕಂಡದ್ದು ಹುಲ್ಲಿನ ಹಾಸು, ಭತ್ತದ ಗದ್ದೆ, ಶಾಲಿವನ, ಅಡಕೆಯ ತೋಟ. ಸೊ 21ರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಹುಲ್ಲಿನ ಹಾಸು. ಪ್ರಶ್ನೆ 22 ಕವಿ ಕುವೆಂಪು ಅವರಿಗೆ ವನದಂಚಿನಲ್ಲಿ ಕಂಡದ್ದು ಬಾಳೆಯ ತೋಟ, ಶಾಲಿವನ, ಅಡಕೆಯ ತೋಟ, ಹೂವಿನ ತೋಟ. ಸರಿ ಉತ್ತರ ಇತ್ತು ಅಡಕೆ. 22 ಅಡಕೆಯ ತೋಟ. 23 ಇವರನ್ನು ಕೊಂದ ಬಳಿಕ ದುರ್ಯೋಧನನು ಸಂಧಿ ಮಾಡಿಕೊಳ್ಳುವುದಾಗಿ ಹೇಳುವನು ಪಾರ್ಥಭೀಮ, ಕರ್ಣ ದುಶ್ಯಾಸನ, ನಕುಲ ಸಹದೇವ, ಲವಕುಶ. ಸರಿ ಉತ್ತರ ಇತ್ತು ಪಾರ್ಥಭೀಮ. ಪ್ರಶ್ನೆ 24 ಕರ್ಣನನ್ನು ಹೀಗೆಂದು ಕರೆಯುವರು ಅಂತಕಾತ್ಮಜನೆಂದು, ದಾನವಸೂದನನೆಂದು, ದಿನಪಸುತನೆಂದು, ರಾಜೀವಸಕನೆಂದು. 24 ಕರ್ಣನನ್ನ ದಿನಪಸುತನೆಂದು ಕರೀತಾರೆ. ಪ್ರಶ್ನೆ ಸಂಖ್ಯೆ 25 ಲವನು ಕುದುರೆಯನ್ನ ಕಟ್ಟಿದ್ದು ಹಗ್ಗದಿಂದ, ಸೀತೆಯ ಸೀರೆಯಿಂದ, ತನ್ನ ಉತ್ತರೀಯದಿಂದ, ಮುನಿಸುತರ ಪಂಚೆಯಿಂದ. ಸೊ 25ರ ಸರಿ ಉತ್ತರ ಇತ್ತು ತನ್ನ ಉತ್ತರೀಯದಿಂದ ಲವನು ಕುದುರೆಯನ್ನ ಕಟ್ಟಿದನು. ಪ್ರಶ್ನೆ 26 ಕವಿ ಲಕ್ಷ್ಮೀಶನಿಗಿದ್ದ ಬಿರುದು ಯಾವುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ, ಕರ್ನಾಟಕ ಚೂತವನ, ಕರ್ನಾಟಕವಿ ಚೂತವನ ಚೈತ್ರ, ಕವಿ ಚಕ್ರವರ್ತಿ, ಉಭಯ ಕವಿ ಕಮಲ ರವಿ. ಸೊ 26ರ ಸರಿ ಉತ್ತರ ಇತ್ತು ಕವಿ ಲಕ್ಷ್ಮೀಶನಿಗೆ ಕರ್ನಾಟಕವಿ ಚೂತವನ ಚೈತ್ರ ಅಂತಕ್ಕಂಥ ಬಿರುದು ಇತ್ತು. 27 ವಿವೇಕಾನಂದರನ್ನು ಮಾನವತಾ ಮಿತ್ರರೆಂದು ಕರೆದವರು ರಾಮಕೃಷ್ಣ ಪರಮಹಂಸರು, ಲೇಖಕ ದೇವನೂರು ಮಹದೇವರವರು, ಮಹಾತ್ಮ ಗಾಂಧೀಜಿಯವರು, ಕವಿ ಕುವೆಂಪುರವರು. ಸರಿ ಉತ್ತರ ಇತ್ತು ಕವಿ ಕುವೆಂಪುರವರು. 28 ಮುಗುಳು ನಗೆಯು ಬೀರಿದ್ದು ಮಾವಿನ ಮರದಲ್ಲಿ, ಮಲ್ಲಿಗೆಯ ಹೂವಿನಲ್ಲಿ, ಹೊಳೆಯುವ ರಂಗವಲ್ಲಿಯಲ್ಲಿ, ಪುಟ್ಟ ಪೋರಿಯ ಹರಿದ ಚಿಂದಿ ಬಟ್ಟೆಯಲ್ಲಿ. ಸೊ 28 ಮುಗುಳು ನಗೆ ಬೀರಿದ್ದು ಮಲ್ಲಿಗೆಯ ಹೂವಿನಲ್ಲಿ. 29 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದದ್ದು 13ನೇ ಏಪ್ರಿಲ್ 1919, 11ನೇ ಸೆಪ್ಟೆಂಬರ್ 1919, 13ನೇ ಏಪ್ರಿಲ್ 1983, 11ನೇ ಸೆಪ್ಟೆಂಬರ್ 1968. 29 13ನೇ ಏಪ್ರಿಲ್ 1919ರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿತ್ತು. ಪ್ರಶ್ನೆ 30 ಉಪ್ಪಿನ ವಿಶೇಷತೆ ಏನು ಉಳುವಾನ ಕಂಡು ನಗುವುದು, ಕೆಸರಲ್ಲಿ ಹುಟ್ಟಿ ಕೆಸರಲ್ಲಿ ಬೆಳೆಯುವುದು, ಹೋಗೋರ ಮುಂಜರಗ ಹಿಡಿಯೋದು, ನೀರಲ್ಲೇ ಹುಟ್ಟಿ ನೀರಲ್ಲಿ ಬೆಳೆಯುವುದು. ಸೊ 30ರ ಸರಿ ಉತ್ತರ ನೀರಲ್ಲೇ ಹುಟ್ಟಿ ನೀರಲ್ಲೇ ಬೆಳೆಯುವುದು ಉಪ್ಪಿನ ವಿಶೇಷತೆ. ಪ್ರಶ್ನೆ 31 ದಿಗ್ಮಂಡಲ ಈ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ ಚಸ್ತ್ವ ಸಂಧಿ, ಅನುನಾಸಿಕ ಸಂಧಿ, ಎನ್ ಸಂಧಿ, ವೃದ್ಧಿ ಸಂಧಿ. ಸೊ 31 ದಿಗ್ಮಂಡಲ ಇದು ಅನುನಾಸಿಕ ಸಂಧಿಗೆ ಉದಾಹರಣೆ. 32 ದೀಪಿಕಾ ಪದದ ತದ್ಭವ ರೂಪ ಪಾದುಕ, ದೀಪಿಕೆ, ಹಾವುಗೆ, ದಿವಿಗೆ. ಸೊ 32 ದೀಪಿಕಾ ಪದದ ಒಂದು ತದ್ಭವ ರೂಪ ಸಿಗತ್ತೆ, ದಿವಿಗೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 33 ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಏನು ಮಾಡಿಯಾನು, ಮಾಡದು, ಮಾಡಿತು, ಮಾಡಲಿ. ಸೊ ಮಾಡು ಅಂತಕ್ಕಂಥ ಪದದ ವಿದ್ಯಾರ್ಥಕ ರೂಪ ಸಿಗತ್ತೆ ಮಾಡಲಿ. 34 ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸ್ತಾರೆ ಉದ್ಧರಣ ಚಿಹ್ನೆ, ಆವರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ. ಸರಿಯಾದ ಉತ್ತರ ಇತ್ತು ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸ್ತಾರೆ. 35 ಆಚ್ಛಾದಿತ ಪದದ ಅರ್ಥ ಹಬ್ಬಿದ, ನಾಶವಾಗು, ಸಂಭವಿಸು, ಆವರಿಸಿದ. ಸೊ 35 ಆಚ್ಛಾದಿತ ಅಂದರೆ ಹಬ್ಬಿದ. 36 ಪೂದೋಟ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ
ತತ್ಪುರುಷ ಸಮಾಸ, ಕ್ರಿಯಾ ಸಮಾಸ, ಕರ್ಮಧಾರಯ ಸಮಾಸ, ಅಂಶಿ ಸಮಾಸ. ಸೊ 36. ಸೊ ಪೂದೋಟ ಅಂತಕ್ಕಂಥದ್ದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗಿದೆ. 37. ಪೋರ್ಚುಗೀಸ್ ಭಾಷೆಯಿಂದ ಕನ್ನಡ ಭಾಷೆಗೆ ಬಂದ ಪದವಿದು. ರಸ್ತೆ, ಮೇಜು, ಕಚೇರಿ, ರುಜು. ಸರಿ ಉತ್ತರ ಮೇಜು. ಪ್ರಶ್ನೆ 38. ಉಪಮೇಯವನ್ನು ಉಪಮಾನವಾಗಿ ಸಂಭಾವಿಸಿ ಅಂದರೆ ಕಲ್ಪಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ದೃಷ್ಟಾಂತಾಲಂಕಾರ. ಸೊ ಅದನ್ನು ರೂಪಕಾಲಂಕಾರ ಅಂತ ಹೇಳ್ತಾರೆ. ಪ್ರಶ್ನೆ 39. ಕೈ ಕೆಸರಾದರೆ ಕಾಲು ತೊಳೆದುಕೋ, ಬಾಯಿ ಮೊಸರು, ಕೈಲಾಸ, ಅರಸನಾಗಿ ಉಣ್ಣು. ಕೈ ಕೆಸರಾದರೆ ಬಾಯಿ ಮೊಸರು. ಸೊ ಈ ವಿಡಿಯೋದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವುಗಳು ನಮ್ಮ 2 ಯೂಟ್ಯೂಬ್ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಕಡೆಯ ಪ್ರಶ್ನೆ ಇತ್ತು. ಖಾಸಗಿ ಪತ್ರ ಲೇಖನದಲ್ಲಿ ತೀರ್ಥರೂಪ ಎಂದು ಸಂಬೋಧಿಸುವುದು ತಾಯಿಗೆ, ಸಹೋದರನಿಗೆ, ತಂದೆಗೆ, ಗೆಳೆಯನಿಗೆ. ಸರಿ ಉತ್ತರ ಇತ್ತು ತಂದೆಗೆ. ಸೊ ಧನ್ಯವಾದಗಳು. ಇಲ್ಲಿಯವರೆಗೆ ಹಾವೇರಿ ಜಿಲ್ಲೆಯ ಪ್ರಥಮ ಭಾಷೆ ಕನ್ನಡದ ಒಂದು ಜಿಲ್ಲಾ ಮಟ್ಟದ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ನೋಡಿವಿ. ಸೊ ಮತ್ತೆ ಸಿಗುವ ಮುಂದಿನ ಭಾಗದಲ್ಲಿ.